ಜುಲೈ 14ರ ಒಳಗೆ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಆಗುವಂತ ಸಾಧ್ಯತೆ ಇದೆ. ಆಷಾಢಕ್ಕೂ ಮೊದಲೇ ಸಂಪುಟ ವಿಸ್ತರಣೆಗೆ ಡಿ ಕೆ ಶಿವಕುಮಾರ್ ಮನವಿಯನ್ನು ಮಾಡಿಕೊಂಡಿದ್ದಾರೆ. ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡಿ ಅವರ ಹತ್ರ ಕೂಡ ಮನವಿಯನ್ನು ಸಲ್ಲಿಸಿದ್ದಾರೆ. ಆದಷ್ಟು ಬೇಗ ಸಚಿವ ಸಂಪುಟ ವಿಸ್ತರಣೆ ಆಗಲೇಬೇಕು. ದಿನ ಕಳೆದಂತೆ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ದೇವನಹಳ್ಳಿಗೆ ಜೊತೆಯಲ್ಲೇ ತೆರಳಿದ್ದಾರೆ ಡಿ ಕೆ ಶಿವಕುಮಾರ್. ಮಾತನಾಡ್ತಾ 15 ನಿಮಿಷಗಳ ಕಾಲ ಸಂಪುಟ ವಿಸ್ತರಣೆ ಕುರಿತು ಖರ್ಗೆ ಜೊತೆ ಸಿಎಂ ಚರ್ಚೆ ಮಾಡಿದ್ದಾರೆ. ತಮ್ಮ ಸಂಪುಟದಲ್ಲಿ ಹೊಸಬರಿಗೆ ಆದ್ಯತೆ ನೀಡಬೇಕು ಅಂತ ಡಿಕೆ ಮನವಿ ಮಾಡಿಕೊಂಡಿದ್ದಾರೆ. ಇಂದು ವಿದೇಶದಿಂದ ವಾಪಸ್ ಆಗ್ತಾ ಇದ್ದಾರೆ ರಾಹುಲ್ ಗಾಂಧಿ. ಬಳಿಕ ದೆಹಲಿಗೆ ಕರೆಸುವುದಾಗಿ ತಿಳಿಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಆದಷ್ಟು ಬೇಗ ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕು. ಹಲವು ಖಾಲಿ ಇರುವಂಥ ಸಚಿವ ಸ್ಥಾನ ಕೆಲಸ ಆಗಬೇಕು. ಸಂಪುಟದಲ್ಲಿ ಆಡಳಿತ ಯಂತ್ರಕ್ಕೆ ನಾವು ಒಂದಷ್ಟು ವೇಗ ಕೊಡಬೇಕು ಅಂತ ಅಂದರೆ ಇವೆಲ್ಲವೂ ಕೂಡ ಬೇಗ ಮುಗಿಬೇಕು. ಇದರ ಜೊತೆಗೆ ರಾಜ್ಯದಲ್ಲಿ SIR ನಡೀತಾ ಇದೆ. ಇದರ ಜೊತೆಗೆ ಹಲವು ವಿಚಾರಗಳಿದ್ದಾವೆ. ಇವೆಲ್ಲವನ್ನೂ ಕೂಡ ನಾವು ಸರಿದೂಗಿಸ್ಕೊಂಡು ಹೋಗಬೇಕು ಅಂತ ಅಂದರೆ ಎಲ್ಲ ಇಲಾಖೆಗೂ ಕೂಡ ಎಲ್ಲ ಸಚಿವ ಸ್ಥಾನವೂ ಕೂಡ ಭರ್ತಿ ಮಾಡಿದಂಥ ಸಂದರ್ಭದಲ್ಲಿ ಸಮಸ್ಯೆಗಳು ಸ್ವಲ್ಪ ಕಮ್ಮಿ ಮಾಡಿಕೊಳ್ಬೋದು ಅನ್ನೋ ಲೆಕ್ಕಾಚಾರ. ಇನ್ನು 2ನೇ ಹಂತದಲ್ಲಿ 20 ಮಂದಿ ಸಂಪುಟಕ್ಕೆ ಸೇರ್ಪಡೆ ಆಗುವ ಸಾಧ್ಯತೆ ಇದೆ. ಸಂಪುಟ ವಿಸ್ತರಣೆ ವೇಳೆ ಜಿಲ್ಲಾವಾರು ಜಾತಿವಾರು ಪ್ರಾಧಾನ್ಯತೆ ಕೊಡೋದಕ್ಕೆ ಲೆಕ್ಕಾಚಾರ. ಹೊಸಬರಿಗೆ ಹೆಚ್ಚು ಅವಕಾಶವನ್ನ ಕೊಡಬೇಕು ಅಂತ ರಾಹುಲ್ ಗಾಂಧಿ ಅವರು ಒಲವು ಕೂಡ ಇದೆ. ರಾಹುಲ್ ಗಾಂಧಿ ಅವರ ಅದೇ ಫಾರ್ಮುಲಾದಂತೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ. ಈಗಾಗಲೇ ಹೈಕಮಾಂಡ್ ಪ್ರತ್ಯೇಕ ಪಟ್ಟಿಯನ್ನ ಸಲ್ಲಿಸಿದ್ದಾರೆ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರು. ಖರ್ಗೆ ರಾಹುಲ್ ಕೋಟಾದಲ್ಲೂ ಕೂಡ ಕೆಲವರಿಗೆ ಮಂತ್ರಿ ಸ್ಥಾನ ಸಿಗುತ್ತೆ. ಹೀಗಾಗಿ ಸಚಿವ ಸ್ಥಾನಕ್ಕಾಗಿ ಲಾಬಿ ಕೂಡ ಜೋರಾಗ್ತಾ ಇದೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ ಸಚಿವ ಸ್ಥಾನಕ್ಕಾಗಿ. ಆಕಾಂಕ್ಷಿಗಳು ಎಲ್ಲ ರೀತಿಯಲ್ಲೂ ಲಾಬಿ ಮಾಡಿದ್ದಾರೆ. ಯಾರ್ಯಾರು ಕೊಡ್ಬೋದಾಗಾದ್ರೆ ಅವಕಾಶ, ಯಾರ್ಯಾರಿಗೆ ಮಣೆ ಹಾಕ್ತಾರೆ ಹೈಕಮಾಂಡ್, ಯಾರ್ಯಾರಿಗೆ ಈ ಬಾರಿ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಸಿಗುತ್ತೆ, ಸಿದ್ದರಾಮಯ್ಯನವ್ರ ಕಡೆಯಿಂದ ಎಷ್ಟು ಜನ ಬರ್ತಾರೆ, ಡಿ ಕೆ ಶಿವಕುಮಾರ್ ಕಡೆಯಿಂದ ಎಷ್ಟು ಜನ, ರಾಹುಲ್ ಗಾಂಧಿಯಾಗಿ ಹೈಕಮಾಂಡ್ ನಾಯಕರಿಂದ ಎಷ್ಟು ಜನ ಬರ್ತಾರೆ. ಹಾಗಾದರೆ ಇದರ ಜೊತೆಗೆ ಹೊಸ ಮುಖಗಳಿಗೆ ಇವೆಲ್ಲವನ್ನೂ ಕೊಟ್ಟ ನಂತರದಲ್ಲಿ ಹೊಸಬರಿಗೆ ಯಾರಿಗೆ ಕೊಡ್ಬೋದು. ಹಾಗಾದರೆ ಈ ರೀತಿಯ ಪ್ರಶ್ನೆ ಈಗ ರಾಜ್ಯದಲ್ಲಿ ಉಂಟಾಗ್ತಾ ಇದೆ. ಚರ್ಚೆ ಕೂಡ ಜೋರಾಗಿದೆ. ಈ ಎಲ್ಲ ಲೆಕ್ಕಾಚಾರ ನೋಡ್ತಾ ಹೋದರೆ ಹಲವು ನಾಯಕರು ಕೂಡ ಈಗಾಗಲೇ ಲಾಭಿನ ಶುರು ಹಚ್ಕೊಂಡಿದ್ದಾರಲ್ಲ, ಅಂಥದ್ರಲ್ಲಿ ಯಾರಿಗೆ ಕೊಡಬಹುದು ಅನ್ನುವಂಥ ಪ್ರಶ್ನೆ